ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೊಬೈಲ್ ಮೇಸ್ತ್ರಿ ಚಾನಲ್. PMRS ಏಕಲವ್ಯ ಮಾದರಿ ವಸತಿ ಶಾಲೆಗಳ ನೇಮಕಾತಿ 2025 ಕುರಿತು ಮಹತ್ವದ ಅಪ್ಡೇಟ್ಸ್ಗಾಗಿ ಕಾಯುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಅತ್ಯುತ್ತಮ ಸುದ್ದಿ. ಒಟ್ಟು 7,267 ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನೀವು TGT, PGT, ಪ್ರಿನ್ಸಿಪಲ್ ಮತ್ತು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇದರಲ್ಲಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಯಾರ್ಯಾರು ಅರ್ಹರಾಗಿರುತ್ತಾರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ ನೋಡ್ತಾ ಹೋಗೋಣ. PMRS ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ 2025. ಸೊ ಇದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ನೀವು ನೋಡಬಹುದು ಪೋಸ್ಟ್ ವೈಸ್ ಆಗಿ ವೇಕೆನ್ಸಿ ಎಷ್ಟಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಾಸ್ಟೆಲ್ ವಾರ್ಡನ್ ನೋಡೋದಾದ್ರೆ ಹಾಸ್ಟೆಲ್ ವಾರ್ಡನ್ ಗೆ ಒಟ್ಟಾರೆಯಾಗಿ 635 ಪೋಸ್ಟ್ ಗಳು ಇವೆ. ಸೊ ಕೆಳಗಡೆ ಪ್ರಿನ್ಸಿಪಲ್ ಪೋಸ್ಟ್ ಗೆ ಇರುವಂತಹ ವೇಕೆನ್ಸಿನ ಕ್ಯಾಟಗರಿ ವೈಸ್ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಗೆ ಸಬ್ಜೆಕ್ಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ಆಗಿ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ನೋಡಬಹುದು. ನಂತರ ಇಲ್ಲಿ ನಾನ್ ಟೀಚಿಂಗ್ ಪೋಸ್ಟ್ ನ ನೋಡೋದಾದ್ರೆ ಹಾಸ್ಟೆಲ್ ವಾರ್ಡನ್ ಮೇಲ್ ಬಂದ್ಬಿಟ್ಟು ಒಟ್ಟಾರೆಯಾಗಿ 346 ಪೋಸ್ಟ್ ಗಳು ಇರುವಂತದ್ದು. ಹಾಸ್ಟೆಲ್ ವಾರ್ಡನ್ ಫಿಮೇಲ್ ಗೆ 289 ಪೋಸ್ಟ್ ಗಳು ಇರುವಂತದ್ದು. ಫಿಮೇಲ್ ಸ್ಟಾಫ್ ನರ್ಸ್ ಗೆ 550 ಪೋಸ್ಟ್ ಗಳು ಇರುವಂತದ್ದು. ಅಕೌಂಟೆಂಟ್ 61, ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ 228, ಲ್ಯಾಬ್ ಅಟೆಂಡೆಂಟ್ 146 ಪೋಸ್ಟ್ ಗಳು ಇರುವಂತದ್ದು. ಇಲ್ಲಿ ನಾನ್ ಟೆಕ್ನಿಕಲ್ ಪೋಸ್ಟ್ ಒಟ್ಟಾರೆಯಾಗಿ 1,620 ಪೋಸ್ಟ್ ಗಳಿವೆ. ಇಲ್ಲಿ ಕ್ಯಾಟಗರಿ ವೈಸ್ ಆಗಿ ಪೋಸ್ಟ್ ಗಳಿಗೆ ಎಷ್ಟು ವೇಕೆನ್ಸಿ ಇದೆ ಅನ್ನೋದನ್ನ ನೀವು ನೋಡಬಹುದು. ನಂತರ ಮೋಡ್ ಆಫ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಸೊ ಇಲ್ಲಿ ಎಕ್ಸಾಮ್ ಬಂದ್ಬಿಟ್ಟು ಟೈರ್ 1 ಮತ್ತು ಟೈರ್ 2 ಅಂತ 2 ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಬಂದ್ಬಿಟ್ಟು MCQ ಮಾದರಿಯಲ್ಲಿ ಇರುತ್ತೆ, ಚಾಯ್ಸ್ ಕ್ವಶನ್ ಆಗಿರುತ್ತೆ ಮತ್ತು OMR ಶೀಟ್. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಆನ್ಲೈನ್ ಟೆಸ್ಟ್ ಅನ್ನೋದು ಇರೋದಿಲ್ಲ, ಇದು ಆಫ್ಲೈನ್ ಟೆಸ್ಟ್ ಆಗಿರುತ್ತೆ. OMR ಬೇಸ್ಡ್ ಕ್ವಶನ್ ಆಗಿರುತ್ತೆ. ನಂತರ ಇಲ್ಲಿ ಮೀಡಿಯಂ ಆಫ್ ಕ್ವಶನ್ ಪೇಪರ್ ನ ನೋಡೋದಾದ್ರೆ ಕ್ವಶನ್ ಪೇಪರ್ ಬಂದ್ಬಿಟ್ಟು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇರುತ್ತೆ. ನಂತರ ಎಕ್ಸಾಮ್ ಪ್ಯಾಟರ್ನ್ ಸೊ ಇಲ್ಲಿ ನೀವು ನೋಡಬಹುದು ಪ್ರಿನ್ಸಿಪಲ್ ಎಕ್ಸಾಮ್ ಪ್ಯಾಟರ್ನ್ ಪ್ರಿಲಿಮಿನರಿ 1 ಅಂತ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಲ್ಲಿ ಯಾವ ಸಬ್ಜೆಕ್ಟ್ ವೈಸ್ ಆಗಿ ಎಷ್ಟು ಕ್ವಶನ್ ಇರ್ತವೆ ಮತ್ತು ಎಷ್ಟು ಮಾರ್ಕ್ಸ್ ಇರ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದೇ ರೀತಿಯಾಗಿ ನಾವು ಹಾಸ್ಟೆಲ್ ವಾರ್ಡನ್ ಮೇಲ್ ಅಂಡ್ ಫಿಮೇಲ್ ಟೈರ್ 1 ಪ್ರಿಲಿಮಿನರಿ ಎಕ್ಸಾಮ್ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು 100 ಮಾರ್ಕ್ಸ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಮತ್ತು ಸಬ್ಜೆಕ್ಟ್ ಗೆ ಎಷ್ಟು ಕ್ವಶನ್ ಅಂಡ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ನಂತರ ಟೈರ್ 2 ಎಕ್ಸಾಮ್ ನೋಡೋದಾದ್ರೆ ಟೈರ್ 1 ಎಕ್ಸಾಮ್ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಸೊ ಅವರನ್ನ 1:10 ರೇಷಿಯೋ ನಲ್ಲಿ ಟೈರ್ 2 ಎಕ್ಸಾಮ್ ಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಸೊ ಟೈರ್ 2 ಎಕ್ಸಾಮ್ ನಲ್ಲಿ ನೋಡೋದಾದ್ರೆ ಇಲ್ಲಿ ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಕ್ವಶನ್ಸ್ ಬಂದ್ಬಿಟ್ಟು 40 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸ್ ಗೆ. ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬಂದ್ಬಿಟ್ಟು 15 ಕ್ವಶನ್ ಇರುತ್ತೆ 60 ಮಾರ್ಕ್ಸ್ ಗೆ. ಈ ಟೈರ್ 2 ಎಕ್ಸಾಮ್ ಬಂದ್ಬಿಟ್ಟು 3 ಗಂಟೆಗಳ ಪೇಪರ್ ಆಗಿರುತ್ತೆ. ಅದೇ ರೀತಿಯಾಗಿ ಅಕೌಂಟೆಂಟ್ ಮತ್ತು ಫೀಮೇಲ್ ಸ್ಟಾಫ್ ನ ಎಕ್ಸಾಮ್ ಪ್ಯಾಟರ್ನ್ ಸಹ ಇಲ್ಲಿದೆ, ನೀವು ನೋಡಬಹುದು. ನಂತರ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಹಾಸ್ಟೆಲ್ ವಾರ್ಡನ್ ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 4 ಇಯರ್ಸ್ ಇಂಟಿಗ್ರೇಟೆಡ್ ಗ್ರಾಜುಯೇಷನ್ ಡಿಗ್ರಿ ಆರ್ ಬ್ಯಾಚುಲರ್ ಡಿಗ್ರಿ. ಸೊ ನೀವು 4 ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಮಾಡಿದ್ರು ಅಪ್ಲೈನ ಮಾಡಬಹುದು, ಅಥವಾ ಬ್ಯಾಚುಲರ್ ಡಿಗ್ರಿ ನೀವು ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರು ಸಹ ನೀವು ಹಾಸ್ಟೆಲ್ ವಾರ್ಡನ್ ಗೆ ಅಪ್ಲೈನ ಮಾಡಬಹುದು. ಏಜ್ ರಿಲ್ಯಾಕ್ಸೇಷನ್ ಸೊ ಇಲ್ಲಿ ಕ್ಯಾಟಗರಿ ವೈಸ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಎಷ್ಟೆಷ್ಟಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಒಮ್ಮೆ ನೀವು ವಿಡಿಯೋನ ಪಾಸ್ ಮಾಡಿ ನೀವು ನೋಡಬಹುದು. ಅಪ್ಲಿಕೇಶನ್ ಫೀಸ್ ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ನ ನೋಡೋದಾದ್ರೆ ಫಾರ್ ಫಿಮೇಲ್ SC/ST ಅಂಡ್ PWBD ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ಲಿಕೇಶನ್ ಫೀಸ್ ಅನ್ನೋದು 0 ಇದೆ. ಇವರಿಗೆ ಓನ್ಲಿ ಪ್ರೊಸೆಸಿಂಗ್ ಫೀ 500 ಮಾತ್ರ ಇರುತ್ತೆ. ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದನ್ ಫಿಮೇಲ್ SC/ST ಅಂಡ್ PWBD ಕ್ಯಾಂಡಿಡೇಟ್ಸ್ ಗಳಿಗೆ ಅಂದ್ರೆ ಫಿಮೇಲ್ SC/ST ಮತ್ತು PWBD ಕ್ಯಾಂಡಿಡೇಟ್ಸ್ ಗಳನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲಾ ಕ್ಯಾಂಡಿಡೇಟ್ಸ್ ಗಳಿಗೆ ಪೋಸ್ಟ್ ವೈಸ್ ಆಗಿ ಇಲ್ಲಿ ಫೀಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಪ್ರಿನ್ಸಿಪಲ್ ಗೆ ಬಂದ್ಬಿಟ್ಟು 2,500, PGT ಮತ್ತು TGT ಗಳಿಗೆ 2,000 ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಗಳಿಗೆ 1,500 ಫೀಸ್ ಆಗಿರುತ್ತೆ. ಸೊ ನಂತರ ಇಂಪಾರ್ಟೆಂಟ್ ಡೇಟ್ಸ್ ನ ನೋಡೋದಾದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನುವುದು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 23/10/2025 ಆಗಿರುತ್ತೆ. ಅಂದ್ರೆ ಇದೇ ತಿಂಗಳಿನ 23ನೇ ತಾರೀಕಿನ ಒಳಗಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಇದಿಷ್ಟು ಹಾಸ್ಟೆಲ್ ವಾರ್ಡನ್ ಗೆ ಸಂಬಂಧಿಸಿದಂತೆ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ನೀವು ಕಂಪ್ಲೀಟ್ ಅಫಿಷಿಯಲ್ PDF ನ ನೋಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಇದೆ. ಸೊ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಫಿಷಿಯಲ್ PDF ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಸೊ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ನೀವು ಮೊದಲನೇದಾಗಿ ಬ್ರೌಸರ್ ನ ಓಪನ್ ಮಾಡಿಕೊಂಡು ಬ್ರೌಸರ್ ನಲ್ಲಿ EMRS ಅಂತ ಸರ್ಚ್ ಮಾಡಿ ಇಲ್ಲಿ ಕಾಣುವಂತಹ EMRS ಎನ್ನುವ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಅಫಿಷಿಯಲ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ. ESSE 2025 ಅನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು ಅಫಿಷಿಯಲ್ ನೋಟಿಫಿಕೇಶನ್ PDF ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನಿಮಗೆ ಬೇಕಾದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕಾಣುವ ಅಪ್ಲೈ
ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಲಾಗಿನ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ. ನ್ಯೂ ರಿಜಿಸ್ಟ್ರೇಷನ್, ಸೊ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೀವು ಫಸ್ಟ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದು ನೀವೀಗ ಲಾಗಿನ್ ಆಗ್ಬೇಕಂದ್ರೆ ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವೀಗ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದ್ರಿಂದ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದಂತಹ ಇನ್ಸ್ಟ್ರಕ್ಷನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಕಾಣುವಂತ ಇನ್ಸ್ಟ್ರಕ್ಷನ್ ನ ಓದ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಸಿಂಪಲ್ ಆಗಿ ಇಲ್ಲಿ ಡಿಕ್ಲೇರೇಷನ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಂತರ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್, ಸೊ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಫಿಲ್ ಡೀಟೇಲ್ ಆಸ್ ಪ್ರಿಂಟೆಡ್ ಇನ್ 10th ಕ್ಲಾಸ್ ಅಂತ ಇದೆ. ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಡೀಟೇಲ್ಸ್ ಇರುತ್ತೆ, ಸೊ ಅದೇ ರೀತಿಯಾಗಿ ನಿಮ್ಮ ಡೀಟೇಲ್ಸ್ ಅನ್ನು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಕ್ಯಾಂಡಿಡೇಟ್ ನೇಮ್, ಸೊ ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ನಿಮ್ಮ ಹೆಸರು ಹೇಗಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ. ಫಾದರ್ ನೇಮ್, ಸೊ ನಿಮ್ಮ ಫಾದರ್ ನೇಮ್ ಎಂಟರ್ ಮಾಡಿ. ಮದರ್ ನೇಮ್, ನಿಮ್ಮ ಮದರ್ ನೇಮ್ ಎಂಟರ್ ಮಾಡಿ. ಡೇಟ್ ಆಫ್ ಬರ್ತ್, ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್, ಸೊ ಇಲ್ಲಿ ನಿಮ್ಮ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐಡೆಂಟಿಟಿ ಟೈಪ್, ಸೊ ಇಲ್ಲಿ ನಿಮ್ಮ ಐಡೆಂಟಿಟಿ ಪ್ರೂಫ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕಾಣುವಂತ ಆಪ್ಷನ್ ಗಳಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಮ ಐಡೆಂಟಿಟಿ ಪ್ರೂಫ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಯಾವ್ದಾದ್ರು ಒಂದು ಪ್ರೂಫ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪಾನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ನಾನಿಲ್ಲಿ ಪಾನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನನಗೆ ಎಂಟರ್ ಪಾನ್ ನಂಬರ್ ಅಂತ ಬಂದಿದೆ. ನೀವು ಯಾವ ಐಡೆಂಟಿಟಿ ಪ್ರೂಫ್ ನ ಸೆಲೆಕ್ಟ್ ಮಾಡ್ಕೊಂತೀರಾ ಆ ಐಡೆಂಟಿಟಿ ಪ್ರೂಫ್ ನ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸ್, ಸೊ ನೀವು ಮೇಲೆ ಎಂಟರ್ ಮಾಡಿರುವಂತಹ ಪರ್ಸನಲ್ ಡೀಟೇಲ್ಸ್ ನ ಇಲ್ಲಿ ಮತ್ತೊಮ್ಮೆ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಅಡ್ರೆಸ್, ಪ್ರೆಸೆಂಟ್ ವಾಸವಾಗಿರುವಂತಹ ನಿಮ್ಮ ಅಡ್ರೆಸ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮ ಅಡ್ರೆಸ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಡ್ರೆಸ್, ಇಮೇಲ್ ಅಡ್ರೆಸ್, ಕರೆಂಟ್ ಆಕ್ಟಿವ್ ಇರುವಂತಹ ನಿಮ್ಮ ಇಮೇಲ್ ಐಡಿ ನ ಇಲ್ಲಿ ಎಂಟರ್ ಮಾಡಿ. ಕನ್ಫರ್ಮ್ ಇಮೇಲ್ ಅಡ್ರೆಸ್, ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಇಮೇಲ್ ಐಡಿ ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್, ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಕನ್ಫರ್ಮ್ ಮೊಬೈಲ್ ನಂಬರ್, ಇಲ್ಲಿ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್, ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಇಲ್ಲಿ ಕಾಣುವಂತಹ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಆಗಿದ್ರೆ ಇಲ್ಲಿ ಕಾಣುವಂತಹ ಬಾಕ್ಸಸ್ ನಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಚೂಸ್ ಪಾಸ್ವರ್ಡ್, ಸೊ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ಸೆಟ್ ಮಾಡಬೇಕಾಗಿರುತ್ತೆ. ಲಾಗಿನ್ ಸಂದರ್ಭದಲ್ಲಿ ನೀವು ಯಾವ ಪಾಸ್ವರ್ಡ್ ನಿಂದ ಲಾಗಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಸೊ ಆ ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮ್ ಪಾಸ್ವರ್ಡ್, ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಕ್ವಶನ್, ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಪಾಸ್ವರ್ಡ್ ನ ಮರೆತು ಹೋದ್ರೆ ನಿಮ್ಮ ಪಾಸ್ವರ್ಡ್ ಅನ್ನು ರೀಸೆಟ್ ಮಾಡಲು ಈ ಸೆಕ್ಯೂರಿಟಿ ಕ್ವಶನ್ ಅನ್ನೋದು ಯೂಸ್ ಆಗುತ್ತೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಕ್ವಶನ್ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೆಕ್ಯೂರಿಟಿ ಆನ್ಸರ್ ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪಾಪ್ಅಪ್ ಬರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಅನ್ನೋದು ಶೋ ಆಗುತ್ತೆ. ಒಮ್ಮೆ ನೀವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ರಾಂಗ್ ಇದ್ರೆ ಇಲ್ಲಿ ಕಾಣುವಂತಹ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ ನ ಕರೆಕ್ಟ್ ಮಾಡ್ಕೋಬಹುದು. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ಗಳಲ್ಲಿ ಎಲ್ಲಾ ಬಾಕ್ಸ್ ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಬರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಅನ್ನೋದು ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTP ನ ಈ OTP ಬಾಕ್ಸ್ ನಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನೋದು ಕಂಪ್ಲೀಟ್ ಆಯಿತು. ಕ್ಯಾಂಡಿಡೇಟ್ ಪ್ರೊಫೈಲ್ ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಕ್ಯಾಂಡಿಡೇಟ್ ಪ್ರೊಫೈಲ್ ನ ಕಂಪ್ಲೀಟ್ ಮಾಡಲು ಇಲ್ಲಿ ಕಾಣುವಂತಹ ಕಂಪ್ಲೀಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೀವಿಯಸ್ ಆಗಿ ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಫ್ರೆಶ್ ಆಗಿ ಬರುತ್ತೆ. ನ್ಯಾಷನಾಲಿಟಿ, ಸೊ ಇಲ್ಲಿ ನಿಮ್ಮ ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಎ ಪರ್ಸನ್ ಆರ್ಡಿನರಿಲಿ ಡೊಮಿಸೈಲ್ಡ್ ಇನ್ ದ UT ಆಫ್ ಜಮ್ಮು ಅಂಡ್ ಕಾಶ್ಮೀರ್, ಸೊ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿ, ಸೊ ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಕ್ಯಾಟಗರಿ, ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಸೊ ನೀವು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಪರ್ಸನ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಎ ಪರ್ಸನ್ ವಿತ್ ಡಿಸಬಿಲಿಟಿ ಆಸ್ ಪರ್ ಸೆಕ್ಷನ್ 2, ಸೊ ಇಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್, ಸೊ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡು ಯು ಹ್ಯಾವ್ 3 years ಕಂಟಿನ್ಯೂಸ್ ಸರ್ವಿಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್, ಸೊ ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 3 years ಆಗಿ ಕಂಟಿನ್ಯೂಸ್ ವರ್ಕ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಸರ್ವಿಂಗ್ ಆಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. EMRS ಎಂಪ್ಲಾಯಿ, ಸೊ ನೀವು ಕರೆಂಟ್ EMRS ಎಂಪ್ಲಾಯಿ ಆಗಿದ್ರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ್ ದನ್ ಪರ್ಮನೆಂಟ್ ಎಂಪ್ಲಾಯಿ ವರ್ಕಿಂಗ್ ಇನ್ EMRS ಆನ್ 1/7/2025, ನೀವು ಪರ್ಮನೆಂಟ್ ಎಂಪ್ಲಾಯಿ ಆಗದೇ ಇದ್ರೂ EMRS ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಎರಡನೇ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫ್ರೆಶರ್ ಆಗಿದ್ರೆ ನಾಟ್ ಅಪ್ಲಿಕೇಬಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡು ಯು ಹ್ಯಾವ್ ಎನಿ ಪೆಂಡಿಂಗ್ ಕ್ರಿಮಿನಲ್ ಕೋರ್ಟ್ ಕೇಸಸ್, ಸೊ ನಿಮ್ಮ ಮೇಲೆ ಏನಾದರೂ ಕೇಸಸ್ ಇದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾರಿಟಲ್ ಸ್ಟೇಟಸ್, ಸೊ ಇಲ್ಲಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಅಂತ ಕೇಳುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನೀವು ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಫೋಟೋ ಸೈಜ್ ಬಂದ್ಬಿಟ್ಟು 10 KB ಇಂದ 200 KB ಒಳಗಡೆ ಇರಬೇಕಾಗಿರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ರಾಪ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಜ್ ನ ಕ್ರಾಪ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಕ್ರಾಪ್ ಮಾಡ್ಕೊಳ್ಳಿ. ನಂತರ ಡನ್ ಮೇಲೆ ಕ್ಲಿಕ್ ಮಾಡಿ.
ನೀವು ಸೆಲೆಕ್ಟ್ ಮಾಡಿರುವಂತಹ ಇಮೇಜ್ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಯಾವ ರೀತಿಯಾಗಿ ನೀವು ಫೋಟೋನ ಅಪ್ಲೋಡ್ ಮಾಡಿದ್ದೀರಾ ಸೊ ಅದೇ ರೀತಿಯಾಗಿ ಸಿಗ್ನೇಚರ್ನು ಸಹ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಕಾಣುವಂತಹ ಕ್ಯಾಪ್ಚರ್ ಕೋಡ್ ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡು ಯು ವಿಶ್ ಟು ಸಬ್ಮಿಟ್ ಅಂತ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಪ್ರೊಫೈಲ್ ರಿವ್ಯೂ ಅನ್ನೋದು ಬರುತ್ತೆ. ಸೊ ಇಲ್ಲಿ ನೀವು ಎಂಟರ್ ಮಾಡಿರುವಂತಹ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಒಮ್ಮೆ ಸರಿಯಾಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ಗಳಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಪ್ರೊಫೈಲ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಅಂತ ಕೇಳುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ಕ್ಯಾಂಡಿಡೇಟ್ ಪ್ರೊಫೈಲ್ ಅನ್ನೋದು ಕಂಪ್ಲೀಟ್ ಆಯಿತು. ಸೊ ಈಗ ನೀವು ನಿಮ್ಮ ಇಮೇಲ್ ಐಡಿನ ವೆರಿಫೈ ಮಾಡಬೇಕಾಗಿರುತ್ತೆ. ವೆರಿಫೈ ಯುವರ್ ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐಡಿ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಕೆಳಗೆ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಸಬ್ಮಿಟ್ ಅಂಡ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐಡಿಗೆ ಈಗ OTP ಬಂದಿರುತ್ತೆ. ನಿಮ್ಮ ಇಮೇಲ್ ಐಡಿಗೆ ಬಂದಿರುವಂತಹ OTP ನ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಯುವರ್ ಇಮೇಲ್ ಐಡಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಪ್ರೊಫೈಲ್ ಮತ್ತು ಇಮೇಲ್ ಐಡಿ ಅನ್ನೋದು ವೆರಿಫೈ ಆಯಿತು. ಸೊ ಈಗ ನೀವು ಪೋಸ್ಟ್ಗೆ ಅಪ್ಲಿಕೇಶನ್ ನ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅಪ್ಲೈ ಮಾಡಲು ಕೆಳಗೆ ಕಾಣುವಂತಹ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ಪೋಸ್ಟ್ ನ ಮುಂದೆ ಕಾಣುವಂತಹ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಹಾಸ್ಟೆಲ್ ವಾರ್ಡನ್ ಪೋಸ್ಟ್ ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ರಿಕ್ರೂಟ್ಮೆಂಟ್ ಆಫ್ ನಾನ್ ಟೀಚಿಂಗ್ ಪೋಸ್ಟ್ ಮುಂದೆ ಕಾಣುವಂತಹ ಅಪ್ಲೈ ಬಟನ್ ಮೇಲೆ ಅಪ್ಲೈ ಬಟನ್ ನ ಕ್ಲಿಕ್ ಮಾಡ್ತೀನಿ. ಡು ಯು ವಿಶ್ ಟು ಅಪ್ಲೈ ಅಂತ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲೈ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಯಾವ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರ ಆ ಪೋಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನು ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವು ಯಾವ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರ ಆ ಪೋಸ್ಟ್ ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಓನ್ಲಿ ಹಾಸ್ಟೆಲ್ ವಾರ್ಡನ್ ಗೆ ಮಾತ್ರ ಅಪ್ಲೈ ಮಾಡ್ತಾ ಇರೋದ್ರಿಂದ ಹಾಸ್ಟೆಲ್ ವಾರ್ಡನ್ ಸೆಲೆಕ್ಟ್ ಮಾಡ್ಕೋತೀನಿ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಆಪ್ಷನ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಅಂತ ಕೇಳುತ್ತೆ. ಎಸ್ ನ ಕ್ಲಿಕ್ ಮಾಡಿ. ಎಜುಕೇಶನ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಎಜುಕೇಶನ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. 10th ಆರ್ ಈಕ್ವಾಲೆಂಟ್. ಇಲ್ಲಿ ನಿಮ್ಮ 10th ಅಥವಾ SSLC ಡೀಟೇಲ್ಸ್ ಎಂಟರ್ ಮಾಡಬೇಕಾಗಿರುತ್ತೆ. ಪಾಸ್ ಸ್ಟೇಟಸ್ ನಲ್ಲಿ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್. ಸೊ ಇಲ್ಲಿ ನಿಮ್ಮ SSLC ಪಾಸಿಂಗ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಆರ್ ಸ್ಟ್ರೀಮ್. ಇಲ್ಲಿ ಎರಡನೇ ಆಪ್ಷನ್ 10th ಸೆಕೆಂಡರಿ ಕ್ಲಾಸ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ವಾ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಆರ್ ಬೋರ್ಡ್ ನೇಮ್. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಸಲ್ಟ್ ಮೋಡ್. ಇಲ್ಲಿ ಪರ್ಸೆಂಟೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ SSLC ಟೋಟಲ್ ಮಾರ್ಕ್ಸ್ ಎಂಟರ್ ಮಾಡಿ. ಆಪ್ಟೈನ್ಡ್ ಮಾರ್ಕ್ಸ್. SSLC ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಿ. ನಂತರ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. 12th ಆರ್ ಈಕ್ವಾಲೆಂಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್. ಇಲ್ಲಿ ನಿಮ್ಮ 12th ಸ್ಟ್ಯಾಂಡರ್ಡ್ ನ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ. 10th ಡೀಟೇಲ್ಸ್ ನ ಯಾವ ರೀತಿಯಾಗಿ ಎಂಟರ್ ಮಾಡಿದ್ದೀರಾ ಸೊ ಅದೇ ರೀತಿಯಾಗಿ 12th ನ ಡೀಟೇಲ್ಸ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಗ್ರಾಜುಯೇಷನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್. ಗ್ರಾಜುಯೇಷನ್ ಅಥವಾ ನಿಮ್ಮ ಡಿಗ್ರಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರುತ್ತೆ. ಪಾಸ್ಡ್ ಸ್ಟೇಟಸ್ ನಲ್ಲಿ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್. ಸೊ ಇಲ್ಲಿ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ಆರ್ ಸ್ಟ್ರೀಮ್ ನೇಮ್. ಸೊ ಇಲ್ಲಿ ನಿಮ್ಮ ಡಿಗ್ರಿ ಕೋರ್ಸ್ ನ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಆರ್ ಬೋರ್ಡ್ ನೇಮ್. ಸೊ ಇಲ್ಲಿ ನಿಮ್ಮ ಡಿಗ್ರಿ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಸಲ್ಟ್ ಮೋಡ್. ಪರ್ಸೆಂಟೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಟಲ್ ಮಾರ್ಕ್ಸ್. ನಿಮ್ಮ ಡಿಗ್ರಿ ಟೋಟಲ್ ಮಾರ್ಕ್ಸ್ ನ ಎಂಟರ್ ಮಾಡಿ. ಆಪ್ಟೈನ್ಡ್ ಮಾರ್ಕ್ಸ್. ಸೊ ನಿಮಗೆ ಡಿಗ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನ ಇಲ್ಲಿ ಎಂಟರ್ ಮಾಡಿ. ನಂತರ ಪರ್ಸೆಂಟೇಜ್ ಅನ್ನೋದು ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಕೆಳಗೆ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೋರ್ ಅಂತ ಕೇಳುತ್ತೆ. ಎಸ್ ನ ಕ್ಲಿಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ ರಿವ್ಯೂ ಬರುತ್ತೆ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನಿಮ್ಮ ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಳಿ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಸರಿಯಾಗಿದ್ರೆ ಇಲ್ಲಿ ಕಾಣುವಂತಹ ಚೆಕ್ ಬಾಕ್ಸ್ ಗಳಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಕಂಪ್ಲೀಟ್ ಆಯಿತು. ಇನ್ ಕೇಸ್ ನೀವೇನಾದ್ರೂ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಡೀಟೇಲ್ಸ್ ನ ರಾಂಗ್ ಆಗಿ ಎಂಟರ್ ಮಾಡಿದ್ರೆ ಇಲ್ಲಿ ಕಾಣುವಂತಹ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ನೀವು ಕರೆಕ್ಷನ್ ಮಾಡ್ಕೋಬಹುದು. ಸೊ ಇಲ್ಲಿ ಪೇಮೆಂಟ್ ಆಪ್ಷನ್ ಅನ್ನೋದು ಬಂದಿದೆ. ಸೊ ನೀವು ಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ. ಪೇ ಎಕ್ಸಾಮಿನೇಷನ್ ಫೀಸ್ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಪೇಮೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನೇಮ್, ಫೀ ಅಮೌಂಟ್, ಅಪ್ಲಿಕೇಶನ್ ನಂಬರ್ ಮತ್ತು ಕಸ್ಟಮರ್ ಐಡಿ ಅನ್ನೋದು ಶೋ ಆಗುತ್ತೆ. ಎನಿ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ಪೇಮೆಂಟ್ ಮೆಥಡ್ ಅನ್ನೋದು ಶೋ ಆಗುತ್ತೆ. ಇವುಗಳಲ್ಲಿ ಯಾವ್ದಾದ್ರು ಒಂದು ಪೇಮೆಂಟ್ ಮೆಥಡ್ ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ. ಸೊ ಒನ್ಸ್ ನೀವು ಪೇಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆದ ನಂತರ ನೀವು ನಿಮ್ಮ ಲಾಗಿನ್ ನಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಹಾಸ್ಟೆಲ್ ವಾರ್ಡನ್ ಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಪ್ರಾಸೆಸ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೆ ಅಫಿಷಿಯಲ್ PDF ಬೇಕಾಗಿದ್ರೆ ನೀವು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ.